ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಪೂಜೆ ಮಾಡ್ತಾನೆ ಇರ್ತೀವಿ. ಹಾಗೆ ಗುರುವಾರ ಬಂತಂದರೆ ರಾಯರಿಗೆ ವ್ರತ, ಅಭಿಷೇಕ, ಈ ರೀತಿ ಎಲ್ಲ ನಾನಾ ರೀತಿ ಪೂಜೆ ವ್ರತಗಳನ್ನು ಮಾಡ್ತಾ ಇರ್ತೀವಿ. ಹಾಗೆ ನಾವು ಪ್ರತಿದಿನ ದೀಪ ಹಚ್ಚೋದಕ್ಕಿಂತ ಮೊದಲು ಯಾವ ಒಂದು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಯಾವ ದಿನ ಪಠನೆ ಮಾಡಿದರೆ ನಮಗೆ ಉತ್ತಮ ಫಲ ಸಿಗುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ರತಿದಿನ ನಾವು ಪೂಜೆ ಮಾಡ್ತಾ ಇರ್ತೀವಿ, ಆದರೆ ದೀಪ ಹಚ್ಚುವಾಗ ಯಾವ ಒಂದು ಪ್ರಾರ್ಥನೆ ಮಾಡಬೇಕು, ಯಾವ ಒಂದು ಶ್ಲೋಕಗಳನ್ನು ಹೇಳ್ಕೋಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ. ಹಾಗೆ ಪ್ರತಿ ಗುರುವಾರ ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿನೇ ತೋರಿಸಿದ್ದೀನಿ. ಸರಳವಾಗಿ ಯಾವ ರೀತಿ ರಾಯರಿಗೆ ವ್ರತವನ್ನು ಮಾಡ್ಕೊಳ್ಬಹುದು, ಯಾವ ಒಂದು ನೈವೇದ್ಯ ಇಷ್ಟ ರಾಯರಿಗೆ, ಎಲ್ಲ ರೀತಿ ರಾಯರಿಗೆ ಸಂಬಂಧಪಟ್ಟಂಥ ವ್ರತಗಳ ಬಗ್ಗೆ ನಿಮಗೆ ಏನೆಲ್ಲ ಡೌಟ್ಸ್ ಕೇಳ್ತೀರಾ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿನೇ ಹಾಕಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ಹೋಗಿ ನೋಡಬಹುದು. ಹಾಗೆ ನಾವು ಪ್ರತಿದಿನ ದೇವರಿಗೆ ಮನೆಯಲ್ಲಿ ಪೂಜೆ ಮಾಡ್ತಾನೆ ಇರ್ತೀವಿ. ಹಾಗೆ ರಾಯರಿಗೆ ವ್ರತಗಳನ್ನು ಕೂಡ ಮಾಡ್ತಿರ್ತೀವಿ. ಮತ್ತು ಶುಕ್ರವಾರ ಬಂತಂದರೆ ಲಕ್ಷ್ಮೀ ವ್ರತ, ಅದನ್ನೆಲ್ಲ ಮಾಡ್ತಾ ಇರ್ತೀವಿ. ಯಾವುದೇ ವ್ರತವಾಗಲಿ, ಯಾವುದೇ ಪೂಜೆ ಆಗಲಿ, ಪ್ರತಿದಿನ ನಾವು ಸರಳವಾಗಿ ಮನೆಯಲ್ಲಿ ನಿತ್ಯ ಪೂಜೆ ಮಾಡುವಾಗಲೂ ದೀಪ ಹಚ್ಚೋದಕ್ಕೂ ಮೊದಲು ಒಂದು ಪ್ರಾರ್ಥನೆ ಇರುತ್ತೆ. ದೀಪ ಹಚ್ಚುವಂಥ ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು, ಒಳ್ಳೆ ಫಲ ಸಿಗುತ್ತೆ ನಮಗೆ ಅಂತಲೇ ಹೇಳ್ಬೋದು. ಅದು ಹೇಗಿರುತ್ತೆ ಅಂದರೆ ನಾನು ಹೇಳ್ತೀನಿ, ಅದನ್ನು ನೀವು ಬರ್ಕೊಳ್ಳಿ. ಈ ಒಂದು ಶ್ಲೋಕ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಒಂದು ಶ್ಲೋಕ ಸಂಪೂರ್ಣವಾಗಿ ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಮೇ ಹರತೋ ಮೇ ಪಾಪಂ ದೀಪಂ ಜ್ಯೋತಿ ನಮೋಸ್ತುತೆ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಮೇ ಹರತೋ ಮೇ ಪಾಪಂ ದೀಪಂ ಜ್ಯೋತಿ ನಮೋಸ್ತುತೆ. ಈ ಒಂದು ಶ್ಲೋಕವನ್ನು ನಾವು ದೀಪ ಹಚ್ಚೋದಕ್ಕಿಂತ ಮೊದಲು ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚುವಂಥ ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ಹೇಳ್ಕೊಂಡ್ರೆ ತುಂಬಾ ಉತ್ತಮ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ರಾಯರ ಗಾಯತ್ರಿ ಮಂತ್ರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ರಾಯರ ಗಾಯತ್ರಿ ಮಂತ್ರವನ್ನು ಏಕಾದಶಿ ದಿನ ನೀವು ಶುರು ಮಾಡಬೇಕಾಗುತ್ತೆ, ಅಥವಾ 21 ಬಾರಿ ಹೇಳ್ಕೊಳ್ಬಹುದು ರಾಯರ ನಾಮಸ್ಮರಣೆ ಮಾಡ್ತಾ. ಹಾಗೆ 21 ಬಾರಿ ನೀವು ಅದನ್ನು ಒಂದು ಬುಕ್ಕಲ್ಲಿ ಬರೀಲೂಬಹುದು. ರಾಯರ ಗಾಯತ್ರಿ ಮಂತ್ರ ಹೇಗಿರುತ್ತೆ ಅಂದರೆ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಗಾಯತ್ರಿ ಮಂತ್ರವನ್ನು ನೀವು ಒಂದು ಸಂಕಲ್ಪ ಮಾಡಬೇಕಾಗುತ್ತೆ. ಏಕಾದಶಿ ದಿನ ನೀವು ಶುರು ಮಾಡಿದ್ರೆ ಆ ಒಂದು ಗಾಯತ್ರಿ ಮಂತ್ರವನ್ನು ಬರೀಲೂಬಹುದು, ಹೇಳ್ಕೊಳ್ಬಹುದು. ಏಕಾದಶಿ ಯಾವಾಗಾದರೂ ಬರಲಿ, ಅವತ್ತಿನ ದಿನ ಶುರು ಮಾಡ್ಕೊಳ್ಳಿ. ಬೆಳಗ್ಗಿನ ಜಾವ 5 ಗಂಟೆ ಟೈಮ್ನಲ್ಲಿ ಸರಳವಾಗಿ ರಾಯರಿಗೆ ಅವರ ನಾಮಸ್ಮರಣೆ ಮಾಡಿಕೊಂಡು, ಅವತ್ತು ವ್ರತ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಏಕಾದಶಿ ದಿನ ರಾಯರಿಗೆ ವ್ರತ ಏನು ಮಾಡಬಾರ್ದು. ಹಾಗೆ ಸರಳವಾಗಿ ಮನೆಯಲ್ಲಿ ರಾಯರ ನಾಮಸ್ಮರಣೆ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಅವತ್ತಿನ ದಿನ ಶುರು ಮಾಡ್ಕೊಳ್ಳಿ. ಅದು ಬೆಳಗ್ಗಿನ ಜಾವ 5 ಗಂಟೆಯಿಂದ 6 ಗಂಟೆ ಒಳಗಡೆ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಪ್ರತಿದಿನ ಇದೇ ಟೈಮಲ್ಲಿ ಹೇಳ್ಕೊಂಡ್ರೆ ಇನ್ನೂ ತುಂಬ ಅದು ಎಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಮಗೆ. ಹಾಗೆ ರಾಯರು ನಮಗೆ ರಾಯರ ಅನುಗ್ರಹ ನಮಗೆ ಬೇಗ ಸಿಗ್ತಾ ಇಲ್ಲ, ನಾವು ಏನೇ ಮಾಡಿದ್ರು ಅಂತ ಕೆಲವರು ಕೇಳ್ತಾ ಇರ್ತೀರಲ್ವ. ಏಕಾದಶಿ ದಿನ ಶುರು ಮಾಡ್ಕೊಂಡು ಗಾಯತ್ರಿ ಮಂತ್ರವನ್ನು ನಾನು ಹೇಳುವಂಥ ಟೈಮ್ನಲ್ಲಿ ನೀವು ಆ ಒಂದು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಗಾಯತ್ರಿ ಮಂತ್ರವನ್ನು ಏಕಾದಶಿ ಯಾವಾಗಾದರೂ ಬರಲಿ ಅವತ್ತಿನ ದಿನ ಶುರು ಮಾಡಿಕೊಂಡು 21 ದಿನವೂ ಹೇಳ್ಬೋದು. ಹಾಗೆ 48 ದಿನಗಳ ಕಾಲನೂ ಹೇಳ್ಬೋದು. 48 ದಿನಗಳ ಕಾಲ ಹೇಳಿದ್ರೆ ಅದು ಒಂದು ಮಂಡಲ ಅಂತ ಹೇಳ್ತಾರೆ. ಅದು ಒಂದು ಸಂಪೂರ್ಣ ಫಲ ಸಿಗೋದಕ್ಕೆ ಅದು ಒಂದು ಒಳ್ಳೆ ದಿನಗಳು ಅಂತಲೇ ಹೇಳ್ಬೋದು. ಏಕಾದಶಿ ದಿನ ಶುರು ಮಾಡಿಕೊಂಡು 48 ದಿನಗಳ ಕಾಲ ಕಂಟಿನ್ಯೂ ಆಗಿ ಹೇಳ್ತಾ ಬರ್ಬೋದು. ಮೇಡಮ್, ನಮಗೆ ಏನಾದರೂ ಪೀರಿಯಡ್ ಪ್ರಾಬ್ಲಮ್ ಆಯಿತು ಮಧ್ಯದಲ್ಲಿ, ಈ ಥರ ಏನಾದರೂ ಏನು ಮಾಡೋದು ಅಂತ ಕೇಳಿದರೆ, ಆ ಪೀರಿಯಡ್ ಆಗಿರುವಂಥ ದಿನಗಳು 5 ಡೇಸ್ ಏನಿದೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆ 5 ಡೇಸ್ ಆದಮೇಲೆ ನೀವು
ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಬಹುದು. ತುಂಬ ಜನ ಕ್ವಶನ್ ಹಾಕ್ತಾ ಇರ್ತೀರ ಅಲ್ವಾ, ವ್ರತ ಮಾಡುವಾಗ ಈ ಥರ ಪ್ರಾಬ್ಲಮ್ಗಳು ಬರುತ್ತೆ ಏನು ಮಾಡೋದು ಅಂತ. ಪ್ರಾಬ್ಲಮ್ ಬಂದಾಗ 5 ಡೇಸ್ ನೀವು ಸ್ಕಿಪ್ ಮಾಡಿಕೊಂಡು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಬಹುದು. ಮತ್ತೆ ಮತ್ತೆ ಪದೇ ಪದೇ ನೀವು ಕ್ವಶನ್ ಹಾಕ್ತಿದ್ದೀರಾ ಅಂತ ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಏನು ಹೇಳಿರ್ತೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ರಾಯರ ಗಾಯತ್ರಿ ಮಂತ್ರ ಹೇಗಿರುತ್ತೆ ಅಂತ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ರಾಯರಿಗೆ ಹೂ ಪ್ರಸಾದ ಹೇಗೆ ಕೇಳೋದು, ನಾವು ಕೆಲವೊಂದು ಸರಿ ಹೂ ಪ್ರಸಾದ ಕೇಳಿದ್ರೆ ಆಗೋದೇ ಇಲ್ಲ ಅಂತ ಕೇಳ್ತಿರ್ತೀರ. ಹಾಗೆ ಮನಸ್ಸಲ್ಲಿ ಯಾವುದೇ ಥರ ಗೊಂದಲಗಳಿಲ್ಲದೆ ನೀವು ಮನಸ್ಸಲ್ಲಿ 4 ಕ್ವಶನ್ನು 5 ಕ್ವಶನ್ ಈ ಥರ ತುಂಬ ಕೆಲವೊಂದು ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಯಾವುದಕ್ಕೆ ನಾನು ದೇವ್ರ ಹತ್ರ ಹೂವು ವರ ಕೇಳ್ತಾ ಇದ್ದೀನಿ ಅನ್ನೋದೇ ನಿಮಗೆ ಕನ್ಫ್ಯೂಸ್ ಆಗಿರುತ್ತೆ. ಯಾವುದಾದ್ರೂ ಒಂದು ಸಂಕಲ್ಪನ ಇಟ್ಕೊಂಡು ರಾಯರ ಬಳಿ ವರನ ಕೇಳಿ, ರಾಯರು ನಿಮಗೆ ಹೂ ಪ್ರಸಾದ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದು ರಾಯರ ಗಾಯತ್ರಿ ಮಂತ್ರ ಅಂತಲೇ ಹೇಳ್ಬೋದು. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ರೀತಿ 21 ಬಾರಿ ಹೇಳಿ 21 ದಿನ. ಆದರೆ ಈ ಒಂದು ಮಂತ್ರವನ್ನು ಹೇಳೋದು ಏಕಾದಶಿ ದಿನ ಶುರು ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.